ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ತಡರಾತ್ರಿ ಆಂಧ್ರ ಕರಾವಳಿಗೆ ಅಪ್ಪಳಿಸಿದ ಮೋಂತಾ ಚಂಡಮಾರುತ. ಹೆದ್ದಾರಿಯಲ್ಲಿ ಮುರಿದು ಬಿದ್ದ ವಿದ್ಯುತ್ ತಂತಿ, ಮರಗಳು. ಮಕೇನಪಲ್ಲೆಂನಲ್ಲಿ ಮರ ಬಿದ್ದು ಮಹಿಳೆ ಸಾವು. ಗೋದಾವರಿ, ಕೃಷ್ಣಾ ಜಿಲ್ಲೆಗಳಲ್ಲಿ ಎನ್ಡಿಆರ್ಎಫ್ ಕಾರ್ಯಾಚರಣೆ. ಉಡುಪಿಯಲ್ಲೂ ಮೋಂತಾ ಚಂಡಮಾರುತದ ಎಫೆಕ್ಟ್. ಕಾಪು ಭಾಗದ ಕಡಲ ತೀರದಲ್ಲಿ ಕಡಲ್ ಕೊರೆತ. ಸಮುದ್ರದ ಅಲೆಗಳ ಹೊಡೆತಕ್ಕೆ ತತ್ತರಿಸಿದ ಮಟ್ಟು ಬೀಚ್. ಇನ್ನು 3-4 ದಿನ ಕಟ್ಟೆಚ್ಚರ, ಹವಾಮಾನ ಇಲಾಖೆ ಸೂಚನೆ. ನವೆಂಬರ್ ಕ್ರಾಂತಿಯಲ್ಲೇ ಸಿಎಂ ಸ್ಥಾನ ಪಡೆಯೋಕೆ ಡಿಕೆಶಿ ಪಣ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸಜ್ಜು. ನನಗೆ ಸಿಎಂ ಸ್ಥಾನ ಕೊಟ್ರೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವೆ ಅಂತ ಭರವಸೆ ಕೊಟ್ಟು ಕುರ್ಚಿ ಪಡೆಯೋ ಪ್ಲಾನ್. ದಿಂಬು ಹಾಸಿಗೆ ಬೇಕು ಅಂತ ಕೋರ್ಟ್ಗೆ ದರ್ಶನ್ ಮನವಿ. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿಯ ಆದೇಶ. ಜೈಲಧಿಕಾರಿಗಳ ನಡೆ ಚಾಲೆಂಜ್ ಮಾಡಿರುವ ಚಾಲೆಂಜಿಂಗ್ ಸ್ಟಾರ್ಗೆ ಸಿಗುತ್ತಾ ಜಯ. ಬೇಲೂರು ಬಳಿಯ ಹೊಯ್ಸಳರ ಕಾಲದ ಚಿಕ್ಕ ಬ್ಯಾಡಿಗೆರೆ, ದೊಡ್ಡ ಕೆರೆ ಒತ್ತುವರಿ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಶಾಸಕ ಎಚ್.ಕೆ. ಸುರೇಶ್ ಭರವಸೆ. ಇನ್ನೆರಡು 3 ದಿನಗಳಲ್ಲಿ ತೆರವು ಕಾರ್ಯ ನಡೆಯೋ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.